ನಾವು ನಮ್ಮ ಸಾಗರದಲ್ಲಿ ಒಂದು ಹೊಸ ಜಾಗವನ್ನು ಹುಡುಕುತ್ತಾ ಹೊರಟಾಗ ನಮ್ಮ ಕಣ್ಣಿಗೆ ಬಿದ್ದಂಥ ಜಾಗ ಶಂಭುಲಿಂಗೇಶ್ವರ ಮತ್ತು ಮಹಾಕಾಳಿ ದೇವಾಲಯ ಮಂಗಳಲೆ. ಊರಿನಲ್ಲಿ ಜಾತ್ರೆ ಎಂದರೆ ಪ್ರತಿಯೊಬ್ಬರ ಮನೆ ಮುಂದೆ ರಂಗೋಲಿಗಳು ಹಾಗೂ ದೀಪಾಲಂಕಾರದಿಂದ ಕಂಗೊಳಿಸುತ್ತಿರುತ್ತದೆ. ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಾದಲ್ಲಿ ಆ ಊರಿನ ಮುಖ್ಯಸ್ಥರು, ಆ ಊರಿನ ಜನರು ಎಲ್ಲರೂ ಕೈ ಜೋಡಿಸಿ ಶ್ರಮದಾನದಿಂದ ಹಾಗೂ ಧನ ಸಹಾಯದಿಂದ ಒಂದು ದೇವಸ್ಥಾನವನ್ನು ಕಟ್ಟಲಾಗುತ್ತದೆ. ಆ ದೇವಸ್ಥಾನವನ್ನು ಕಟ್ಟಿ ಅದರ ಉತ್ಸವವನ್ನು ಸಂಭ್ರಮದಿಂದ ಮಾಡುವ ಆ ಹೆಗ್ಗಳಿಕೆ, ಆ ಭಕ್ತಿ, ಅದಕ್ಕೆ ಸರಿಸಾಟಿ ಯಾವುದೂ ಇಲ್ಲ. ಈ ದೇವಸ್ಥಾನಕ್ಕೆ ಒಂದು 52 ವರ್ಷಗಳ ನಂತರ ಜೀರ್ಣೋದ್ಧಾರ ಮಾಡಿ ಒಂದು ಹೊಸ ರೂಪವನ್ನು ಕೊಟ್ಟು ಮಹಾರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಮಾಡಲಾಗ್ತಿದೆ. ನಮ್ಮ ಮಲೆನಾಡಿನಲ್ಲಿ ಇಂತಹ ದೇವಾಲಯಗಳು ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಕಾಣದೆ ಅವಶೇಷಗಳಂತೆ ಅಳಿದು ಹೋಗುತ್ತಿವೆ. ಶಂಭುಲಿಂಗ ದೇವಾಲಯ ಇದೊಂದು ಕೇರಳ ಶೈಲಿಯ ದೇವಾಲಯವಾಗಿದ್ದು ಇದನ್ನು ಪೂರ್ತಿ ಕಲ್ಲಿನಿಂದಲೇ ಕಟ್ಟಲಾಗಿದೆ. ಆರು ದಿನಗಳ ಕಾಲ ಅನ್ನ ಸಂತರ್ಪಣೆ ಮತ್ತು ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ. ಲೋಟ ವೇಸ್ಟ್ ಆಗುತ್ತೆ. ಒಂದು ಊರಿನಲ್ಲಿ ಜಾತ್ರೆ ಅಂದಮೇಲೆ ಆ ಊರಿನ ಮಕ್ಕಳ ಸಂಭ್ರಮ
ಮುಗಿಲು ಮುಟ್ಟಿರುತ್ತೆ. ಸ್ನೇಹಿತರ ಜೊತೆ ಆಟವಾಡುತ್ತಾ, ದೇವಸ್ಥಾನವನ್ನು ಸುತ್ತುತ್ತಾ, ಜಾತ್ರೆಯನ್ನು ಸುತ್ತುತ್ತಾ, ಪ್ರಸಾದವನ್ನು ತಿನ್ನುತ್ತಾ ಸಂತೋಷವೇ ಬೇರೆ. ಆ ಒಂದು ರಥದ ಕೆತ್ತನೆ, ಆ ಒಂದು ಶಿಲ್ಪಿಯ ಕೈಚಳಕ ಮನ ಮೋಹಕವಾಗಿದೆ. ಅಲ್ಲಿ ದೇವರನ್ನೇ ದರಗಿಳಿಸುವಂತಹ ಸುಂದರವಾದ ಕೆತ್ತನೆಗಳೊಂದಿಗೆ ಆ ಮರದ ರಥ ವಿಜೃಂಭಣೆಯಿಂದ ಕಂಗೊಳಿಸುತ್ತಿದೆ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳ ಜೊತೆ ಸಿಗೋಣ. ನಮಸ್ಕಾರ.